ಮಹೇಶ್ ಗೌಡರು ನಮ್ಮ ಕನ್ನಡಿಗರು ಈ ತರದ ಒಂದು ಅತ್ಯದ್ಭುತವಾದಂತಹ ಪರಿಕಲ್ಪನೆಯಿಂದ ಸುಮಾರು 10 ತಂಡಗಳ ಜೊತೆಯಲ್ಲಿ ಈ ಒಂದು ಪಂದ್ಯಾವಳಿ ಆಯೋಜಿಸುತ್ತಿರುವುದು ನಿಜಕ್ಕೂ ತುಂಬಾ ಶ್ಲಾಘನೀಯ. ಜೊತೆಗೆ ಇದರಿಂದ ಬರುವ ಒಂದು ಆದಾಯದ ಒಂದು ಭಾಗ ನಮ್ಮ ಉದ್ಯಮದಲ್ಲಿ ಕೆಲಸ ಮಾಡ್ತಿರೋ ಕಲಾವಿದರಿಗೆ ಒಂದು ತಂಡಕ್ಕೆ ಅವರು ಅದಕ್ಕೆ ಕೊಡ್ತಿರೋದು ನಿಜಕ್ಕೂ ತುಂಬಾ ಹೆಮ್ಮೆಯ ವಿಚಾರ. ನಮ್ಮ ದೇಶದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ ಅತ್ಯಂತ ಜನಪ್ರಿಯವಾದ ಕ್ರೀಡೆ ಅಂತಂದ್ರೆ ಕ್ರಿಕೆಟ್. ಆದರೆ ಅದರ ಜೊತೆಯಲ್ಲಿ ಸಾಕಷ್ಟು ಬೇರೆ ಬೇರೆ ಕ್ರೀಡೆಗಳಿಗೆ ದುರಂತ ಏನು ಅಂತಂದ್ರೆ, ದುಸ್ಥಿತಿ ಏನು ಅಂತಂದ್ರೆ ಅಷ್ಟೊಂದು ಆದ್ಯತೆ ಸಿಗಲ್ಲ. ಆದ್ರೆ ಈ ಒಂದು ಪಂದ್ಯಾವಳಿಯ ಮುಖಾಂತರ ಅದೆಲ್ಲ ಬೇರೆ ಬೇರೆ ಕ್ರೀಡೆಗಳಿಗೂ ಕೂಡ ನಮ್ಮ ಚಿತ್ರರಂಗದಿಂದ ಒಂದು ಪ್ರೋತ್ಸಾಹ, ಆದ್ಯತೆ ಸಿಗುವ ಕೆಲಸ ಆಗ್ತಾ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಮಹೇಶ್ ಗೌಡರು ಒಂದು ಪ್ರಯೋಗ ಏನು ಮಾಡ್ತಾ ಇದ್ದಾರೆ, ನಿಜಕ್ಕೂ ತುಂಬಾ ಸಂತೋಷ. ಎಲ್ಲ ತಂಡದವರಿಗೂ ಎಲ್ಲ ಸದಸ್ಯರಿಗೂ ಯಶಸ್ಸನ್ನು ಕಲ್ಪಿಸಲಿ. ಜೊತೆಗೆ ಇದು ಒಂದು ಅವಕಾಶ, ಸುವರ್ಣ ಅವಕಾಶ, ನಾವೆಲ್ಲರೂ ಭೇಟಿ ಆಗ್ತದೆ. ಹಾಗಾಗಿ ಈ ತರದ ಒಂದು ಪಂದ್ಯಾವಳಿಗಳು ಇನ್ನಷ್ಟು ಮತ್ತಷ್ಟು ಮುಂದೆ ಕೂಡ ಭವಿಷ್ಯದಲ್ಲಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. ನನ್ನನ್ನು ಕರೆಸಿದ್ದಕ್ಕೆ ತುಂಬಾ ಧನ್ಯವಾದ. ಹೆಚ್ಚಿಸಬೇಕು ಅಂತ ಇಂಥ ಒಂದು ವ್ಯವಸ್ಥಿತವಾದ ಸುಂದರವಾದ ಸಭೆಯಲ್ಲಿ ಮಹೇಶ್ ಗೌಡ ನೇತೃತ್ವದಲ್ಲಿ ಕಿಪಿಎಲ್ ಮಾಡ್ತಾ ಇರೋದು ಅದು ನಿಮ್ಮ ನಿರೂಪಣೆಯನ್ನು ಚೆನ್ನಾಗಿರುವಂತ. ಎರಡನೇದಾಗಿ ನಮ್ಮ ಮೊಹಮ್ಮದ್ ಅಮೀನ್ ನೋಡೋದಾಗ ನನಗೆ ಸಿನಿಮಾ ಮಾಡಿದೆ, ಅವ್ರು ನೋಡಿದೆ ಬಹಳ ವರ್ಷ ಆಗಿತ್ತು. 3ನೇ ಸಿನಿಮಾ ಮಾಡೋ ಅವಕಾಶ ವೇದಿಕೆ ಕೊಡ್ಲಿ ಅಂತ ಕೇಳ್ಕೊಂತ ಯಾವಾಗ ಹೇಳಿದ್ರೆ ಪಾರ್ಟಿ ಕರೀದ್ರಿ, ಮೇಡಮ್ ನೀವು ಕೇಳಿದ್ರಿ. ನಾವು ಅವ್ರ ಬಗ್ಗೆ ಬಹಳ ದೊಡ್ಡ ಅಭಿಮಾನ ನನಗೆ. ನಾನು ಪ್ರೊಡ್ಯೂಸರ್ ಕೂಡ ಅಭಿಮಾನಿ. ನಾನು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂದ್ರೆ ನಿರ್ಮಾಪಕ ಯಾವ ತರ ಗೌರವ ಕೊಡಬೇಕು ಅನ್ನೋದು ಕಲ್ಪನೆ ಬಹಳ ಖುಷಿ ಆಗ್ತದೆ ನಮಗೆ. ಕಿಪಿಎಲ್ ವೇದಿಕೆ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಸಿ ಯು ಟುಡೇ. ಒಂದು ಎರಡನೇದಾಗಿ ನಮ್ಮ ಮಹೇಶ್ ಗೌಡ ಬಗ್ಗೆ ಮಾತಾಡಲೇಬೇಕು. ಈ ಕಿಪಿಎಲ್ ಬಹಳ ಸಣ್ಣ ಮಟ್ಟದಲ್ಲಿ ಕಳೆದ ವರ್ಷ ಸ್ಟಾರ್ಟ್ ಮಾಡೋದು, ಸಣ್ಣ ಮಟ್ಟ ಅದ್ಕೊಂಡೆ ನಾನು ಇದರಲ್ಲಿ ದೊಡ್ಡ ಸ್ಟೇಜ್ ಮಾಡೋದು, ದೊಡ್ಡ ಲೆವೆಲಲ್ಲಿ ತುಂಬಾ ಅತ್ಯಾಕರ್ಷಕ ಬಹಳ ಅದ್ಭುತವಾಗಿ ಮಾಡಿ ಸಕ್ಸಸ್ಫುಲ್ ಮಾಡಿದ್ರು. ಅದರಿಂದ ಈ ಏನು ಕಿಪಿಎಲ್ 2.0ನಲ್ಲಿ 12 ಹೊಸ ಕ್ರೀಡೆಗಳನ್ನ ಆಡ್ ಮಾಡ್ಕೊಂಡು ಮಾಡ್ತಾ ಬೇರೆ ಎಲ್ಲ ಪ್ರಮೋಷನ್ ಅವರು ಬೆಂದಲ್ ಅನ್ಸುತ್ತೆ ನೋಡಿ ಬ್ಯಾಕ್ ಬೋನ್ ಆಫ್ ದಿಸ್ ಎಂಟೈರ್ ಕಿಪಿಎಲ್ ಪ್ರಮೋಷನ್ ಚಪ್ಪಾಳೆ ಬರಲೇಬೇಕು ಎಲ್ಲಗಳೆಲ್ಲ ಸೂಪರ್. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಇದು ನಾನೊಂದು ಕರ್ನಾಟಕ ಸೀಮಿತ ಆಗದೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಬೆಳೆಯುವಂತ ಒಂದು ದೊಡ್ಡ ಕಿಪಿಎಲ್ ಟೂರ್ನಮೆಂಟ್ ಆಗಲಿ. ಹೆಣ್ಮಕ್ಳಿಗೆ ಕೂಡ ನಮ್ಮ MLA ಮೇಡಮ್ ತುಂಬಾ ಚೆನ್ನಾಗಿರೋದು. ತುಂಬಾ ಅಂತಾರೆ ಹೆಣ್ಮಕ್ಳಿಗೆ ಸ್ಟ್ರಾಂಗ್ ಗುರು ಅಂದಾಗ ಇಲ್ಲಿ ಬಂದಿರೋದು ಎಲ್ಲ ಹೀರೋಯಿನ್ಗಳು ಅಂತ ಇದ್ರೆ ಬಹಳ ಅದ್ಭುತವಾಗಿ, ಸುಂದರವಾಗಿ, ಒಳ್ಳೆ ಡ್ರೆಸ್ ಕೂಡ ನಿಮ್ಮೆಲ್ಲರೂ ಆರ್ಥ ಸಿನಿಮಾ ಮಾಡೋ ಶಕ್ತಿ ಇಲ್ಲ, ಆದ್ರೂ ಕೂಡ ಬರುವಂತ ಆ ಶಕ್ತಿ ಕೂಡ ಹೇಳ್ತಾ ದೊಡ್ಡ ಮಟ್ಟದಲ್ಲಿ ಹಾಗೆ ನಿರೂಪ್ ಸರ್ ಆಲ್ರೆಡಿ ಬರ್ತಾ ಇದೆ. ಪ್ರಮೋದ್ ಸರ್ ನೀವು ಪದೇ ಬರ್ತಾ ಇದ್ದಾರೆ, ಯಾತಕ್ಕಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸರ್ ನೀವು ಬನ್ನಿ ಸರ್ ಇಲ್ಲಿ ಸೆಂಟರ್ಗೆ. ಪ್ರಮೋದ್ ಸರ್ ಅವ್ರನ್ನ ನೋಡಿದ್ರೆ ನನಗೆ ಖುಷಿ ಅನ್ಸೋದು ಏನ್ ಗೊತ್ತಾ, ಅಲ್ವಾ? ಮೀಸೆ ಅಂದ್ರೆ ಅವ್ರ ತರ ಇರಬೇಕು. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಅನಿರುದ್ಧ್ ಸರ್ ನಮ್ಮೊಂದಿಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಸೇರಿದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಗಿವ್ ಅ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್. ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಅನಿರುದ್ಧ್ ಸರ್ ಥ್ಯಾಂಕ್ ಯು ಸೋ ಮಚ್. ನಿರೂಪ್ ಸರ್, ನಾನಂತೂ ನಿರೂಪ್ ಸರ್ ಅವ್ರ ದೊಡ್ಡ ಫ್ಯಾನ್. ನಾನು ಯಾವತ್ತು ಸಿಕ್ಕಿದ್ರು ಅವ್ರ ಹತ್ರ ಕೇಳ್ತೀನಿ, ಸರ್ ಸ್ಕೋರ್ ನೋಡಿದ್ರೆ ಇವತ್ತು ಮ್ಯಾಚ್ ಅದು ಅದು ಪ್ರಶ್ನೆ ಅಲ್ಲ, ಬಟ್ ಸರ್ ಟೆಲ್ ಅಸ್ ಮೋರ್ ಅಬೌಟ್ ಯು ಗೇಮ್ ವಾಚ್ ಸರ್. ಅದಕ್ಕೂ ವೇಟ್ ಮಾಡ್ತಾ ಇದ್ದಾರೆ. 6-1 ಆಗಿದೆ. ಸೊ ಇಂಡಿಯಾ ಗೆಲ್ತಾರೆ ಅಂತ ಲಂಚ್ ಬ್ರೇಕ್ ಆಗಿತ್ತು. ಸೊ ಇಂಡಿಯಾ ಗೆಲ್ತಾರೆ ಅಂತ ಹೋಗ್ಬೇಕು. ಮೊದಲನೇದಾಗಿ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಇಲ್ಲಿ ಬಂದಿರೋದು. ಬಿಕಾಸ್ ನಾವು ಯೂಶುವಲಿ
ಆಕ್ಟರ್ಸ್ಗೆ ಅಂದರೆ ಮೇನ್ ಆಕ್ಟರ್ಸ್ಗೆ ಕ್ರಿಕೆಟ್ ಆಗ್ಬೋದು, ಬ್ಯಾಡ್ಮಿಂಟನ್ ಆಗ್ಬೋದು, ಈ ಥರ ಸ್ಪೋರ್ಟ್ಸ್ ಎಲ್ಲ ಯಾವಾಗಲೂ ಆಕ್ಟರ್ಸ್ಗೆ ಆರ್ಗನೈಸ್ ಮಾಡ್ತಾ ಇದ್ರು ಆ್ಯಂಡ್ ಆಕ್ಟ್ರೆಸಸ್ ಚಿಯರ್ ಲೀಡರ್ಸ್ ಆಗಿ ಬರ್ತಾ ಇದ್ರು. ಇವತ್ತು ನಾನು ಚಿಯರ್ ಬಾಯ್ ಆಗಿ ಬಂದಿದ್ದೀನಿ ನಿಮಗೆ. ತುಂಬಾ ಥ್ಯಾಂಕ್ಸ್ ಮಹೇಶ್ ಗೌಡ್ರಿಗೆ ಮತ್ತೆ ಪ್ರಮೋದ್ ಅವರಿಗೆ. ನಮ್ಮ ಆಕ್ಟ್ರೆಸಸ್ಗೆ ಒಂದು ಸ್ಪೋರ್ಟ್ಸ್ ರಿಲೇಟೆಡ್ ಆಕ್ಟಿವಿಟಿ ಮಾಡಿಸ್ತಾ ಇರೋದು ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಮುಖಾಂತರ. ಫಸ್ಟ್ ಸೀಸನ್ಸ್ ವಿಟಿ ನೋಡಿದ್ರೆ ತುಂಬಾ ಖುಷಿ ಆಯಿತು. ನನಗೆ ಸ್ಪೆಷಲಿ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಂದ್ರೆ ಈ ಥರ ನಾವು ಸೇರಿದಾಗ ನಮ್ಮಲ್ಲಿ ಒಂದು ಒಗ್ಗಟ್ಟು ಇನ್ನೂ ಜಾಸ್ತಿ ಆಗುತ್ತೆ. ಸೊ ನಾವು ಎಷ್ಟೋ ಸಲ ಅಲ್ಲಿ ಸೆಲೆಬ್ರಿಟಿ ಶೋ ಇರ್ಬೋದು, ಈವೆಂಟ್ಸ್ ಅಲ್ಲಿ ಇರ್ಬೋದು ಸಿಗ್ತಾ ಇರ್ತೀವಿ, ಬಟ್ ಅಷ್ಟು ಕ್ಲೋಸ್ ಆಗಿ ಮಾತಾಡೋಕ್ಕಾಗಲ್ಲ. ಅಷ್ಟು ಒಂದು ಸ್ಪೋರ್ಟ್ಸ್ ಅಲ್ಲಿ ನೀವು ಇನ್ವಾಲ್ವ್ ಆದಾಗ ಇನ್ನೂ ಪರ್ಸನಲ್ ಆಗಿ ನೀವು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊತೀರಾ. ಸೊ ಅದೊಂದು ಖುಷಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಪ್ರಾಬಬ್ಲಿ ಆರ್ಗನೈಸರ್ಸ್ ನನ್ನಲ್ಲಿ ಅಧಿಕೃತ ಅದೇ ಹೇಳ್ತಾ ಇದ್ದಾರೆ, ಹುಡುಗರು ಆಡ್ಬೇಕಾದ್ರೆ ಜಗಳ ಆಗದೆ ಇರಲಿ ಅಂತ ಅನ್ಕೋತಾ ಇರ್ತಾರೆ, ಹುಡುಗಿರು ಆಕ್ಚುಲಿ ಆಡಿದಾಗ ಮೋಸ್ಟ್ಲಿ ಜಗಳ ಆಗಲಿ ಅಂತ ಅನ್ಕೋತಾ ಇರ್ತಾರೆ. ಸೊ ಹುಷಾರಾಗಿ ಎಲ್ಲ ಒಗ್ಗಟ್ಟಿಂದ ಆಡಿ. ಆ್ಯಂಡ್ ಒನ್ಸ್ ಅಗೇನ್ ಸ್ಪೋರ್ಟ್ಸ್ ಅಂತ ಬಂದಾಗ ಈ ಫಿಸಿಕಲಿ ಆಕ್ಟಿವ್ ಇದ್ದಾಗ ನಾವು ನನ್ನದೇ ಇವರು ಶೇರ್ ಮಾಡಿ ಇದರಲ್ಲಿ ನೋಡಿದ್ರೆ ತುಂಬಾ ಒಳ್ಳೆ ಮೆಸೇಜ್ ಇದೆ ಅದರಲ್ಲಿ. ಈ ಡ್ರಗ್ ಅಬ್ಯೂಸ್ ಆಗ್ಬೋದು, ಸಬ್ಸ್ಟೆನ್ಸ್ ಅಬ್ಯೂಸ್ ಆಗ್ಬೋದು, ಇದೆಲ್ಲಾನು ಆದಷ್ಟು ಕಮ್ಮಿ ಆಗುತ್ತೆ. ಸೊ ಇದೊಂದು ಒಳ್ಳೆ ಬೆಳವಣಿಗೆ. ಸೆಲೆಬ್ರಿಟೀಸ್ ಸ್ಪೋರ್ಟ್ಸ್ ಆಡ್ತಾ ಇರೋದು ನೋಡಿದಾಗ ಯಂಗ್ಸ್ಟರ್ಸ್ ಕೂಡ ಇನ್ಸ್ಪೈರ್ ಆಗ್ತಾರೆ. ಸೊ ನಿಮ್ಮನ್ನ ನೋಡ್ತಾ ಇರ್ತಾರೆ. ಆ್ಯಂಡ್ ಆಲ್ಸೋ ಆನ್ಲೈನ್ ಗ್ಯಾಮ್ಲಿಂಗ್ ಅಡಿಕ್ಷನ್ ಬಗ್ಗೆ. ಸೊ ಒನ್ಸ್ ಅಗೇನ್ ಇಟ್ಸ್ ಅ ಗ್ರೇಟ್ ಇನಿಷಿಯೇಟಿವ್. ಥ್ಯಾಂಕ್ ಯು ಸೊ ಮಚ್ ಸರ್. ಇದರ ಕೈಯಿಂದ ವಿಕ್ರಮ್ ತನಕ ನಮ್ಮ ನೆಚ್ಚಿನ ನಿರೂಪಣಾರಿ ಅವರಿಗೆ ಮತ್ತೊಂದ್ಸಲ ಜೋರಾದ ಚಪ್ಪಾಳೆ ಸರ್. ಪ್ಲೀಸ್ ಆನ್ ಸ್ಟೇಜ್ ಫಾರ್ ಇನ್ವೈಟ್ ಪ್ರಮೋದ್ ಶೆಟ್ಟಿ ಸರ್ ಹಾಗೂ ಗಿರೀಶ್ ಗೌಡ ಅವರು ದಯವಿಟ್ಟು ಸ್ಪೀಕರ್ and please hand over the memento from our side to you sir. ಅದೇ ಸುಮ್ಮನೆ ನೋಡಿದ್ರೆ ನಮಗೆ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ನಾವು ವೇದಿಕೆಗೆ ಈಗ ಥ್ಯಾಂಕ್ಸ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? Awesome, super. Can all the queens? Super. In fact, I'm queens. I'm very much not good at it. You are clear. That I have it. You are bada santosh aitu. And of course, congratulations ನಮ್ಮ ಮಹೇಶ್ ಅವರಿಗೆ, ಪ್ರಮೋದ್ ಅವರಿಗೆ, and ಎಲ್ಲ ನಮ್ಮ ಗಣ್ಯರು ಎಲ್ಲರೂ ಬಂದಿದ್ದೀರಿ. And of course, biggest fan ನಮ್ಮ ರಮ್ಯಾ ಮ್ಯಾಮ್ ಮತ್ತೆ of course ನಮ್ಮ ನಾರಾಯಣ ಸರ್ ಅವರು, ಅನೇಕ ಜನ ಗಣ್ಯರು ಬಂದಿದ್ದಾರೆ. ಮುಖ್ಯವಾಗಿ ಏನು ಅಂದ್ರೆ ನಮ್ಮ ರಾಜ್ಯ, ನಮ್ಮ ಇಂಡಸ್ಟ್ರಿ, ಆಮೇಲೆ ಈ ಒಂದು ಅದೊಂದು ಎರಡನೇ ಬಾರಿ ಈ ರೀತಿ ಆಗ್ತಿರೋದು. ವಿಶೇಷವಾಗಿ ಆಲ್ ಅಸ್ ವುಮೆನ್ ಪವರ್, ಒಳ್ಳೆ ಟ್ರಾವೆಲಿಂಗ್ ಆ್ಯಂಡ್ ಮುಖ್ಯವಾಗಿ ಏನು ಅಂದರೆ ಒಂದು ಒಳ್ಳೆ ಉದ್ದೇಶದಿಂದ ಇವತ್ತು ಮಾಡ್ತಿದ್ದೀವಿ. ಯಾಕಂದರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಈ ಆನ್ಲೈನ್ ಗೇಮಿಂಗ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಮತ್ತು ಟೆಕ್, ಈ ಆನ್ಲೈನ್ ಲೋಕದಲ್ಲೇ ತುಂಬ ಜನ ಸ್ಪೆಂಡ್ ಮೋರ್ ಟೈಮ್ ದ್ಯಾನ್ ರಿಯಾಲಿಟಿ. ಹಾಗಾಗಿ ಆ ಒಂದು ಉದ್ದೇಶದಲ್ಲಿ ಈ ಒಂದು ಫಿಸಿಕಲ್ ಆಕ್ಟಿವಿಟಿ ಸ್ಪೋರ್ಟ್ಸ್ ಮೂಲಕ, ವಿಶೇಷವಾಗಿ ಈ ಸ್ಪೋರ್ಟ್ಸ್ ಮೆನ್ಶಿಪ್ ಅಂತ ಹೇಳಿದ ಸ್ಪೋರ್ಟ್ಸ್ ವುಮೆನ್ಶಿಪ್ ಮಾಡಿ ಇವತ್ತು ನಿಜವಾದ ಒಳ್ಳೆ ಒಂದು ಕಾರ್ಯಕ್ರಮ. ಆಲ್ ದ ವೆರಿ ಬೆಸ್ಟ್. ಡಸಂಟ್ ಮ್ಯಾಟರ್ ಫಸ್ಟ್, ಸೆಕೆಂಡ್, ಥರ್ಡ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಹ್ಯಾವ್ ಫನ್. ಆ್ಯಂಡ್ ಮತ್ತೊಮ್ಮೆ ಅಭಿನಂದನೆಗಳು, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. Thank you so much, ma'am. We have 11 to be given away. Thank you. Pramod Oigo, Mahesh Oigo. Thank you so much. ಒಂದು ಸಲ ಎಲ್ಲರ ಕಡೆಯಿಂದ 1 2 3 1 2 3 1 2 3 1 2 3 1 2 3 1 2 3. ಮಾಧ್ಯಮ ಮಿತ್ರರು ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ, ನಿಮಗೆಲ್ರಿಗೂ ಸ್ವಾಗತವನ್ನ ಕೋರ್ತೀನಿ.
ಕಾಫಿ ಟೀ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಕೂಡ ಇದು ಮುಗಿದ ಮೇಲೂ ಕೂಡ ನಿಮ್ಗೆ ಹೈ ಟೀ ರೆಡಿ ಇದೆ. ಸೊ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಇದು ಶುರುವಾಗಿದ್ದು ಮೋಸ್ಟ್ಲಿ ಮಹೇಶ್ ಗೌಡ್ರ ತಲೆ ಒಳಗೆ RCB ಅವ್ರು ಗೆದ್ದ ಮೇಲೆ, RCB ಗರ್ಲ್ಸ್ ವಿಂಗ್ ಗೆದ್ದ ಮೇಲೆ. ಸೊ ಅಲ್ಲಿವರೆಗೂ ನಾವು ಅವರು ಎಲ್ಲ ಕ್ರಿಕೆಟಲ್ಲಿ ಒಂದಾಗ್ತಿದ್ವಿ ಬೇರೆ ಬೇರೆ ಜಾಗಗಳಲ್ಲಿ. ಸೊ ಒಂದ್ಸರಿ ಕರೆದು ಯಾಕೆ ನಾವು ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಮಾಡಬಾರ್ದು ಅಂತ ಒಂದು ಹುಳ ಬಿಟ್ಟರು ತಲೆ ಒಳಗೆ. ಸೊ ಅದಾದ ಮೇಲೆ ಇಬ್ಬರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ, ಇನ್ನೂ ಹಲವಾರು ಗೆಳೆಯರಿದ್ದಾರೆ ಜೊತೆಲಿ. ಸೊ ಅವ್ರನ್ನೆಲ್ಲ ಸೇರಿಸ್ಕೊಂಡು ಇದನ್ನ ಒಂದು ಅದ್ಭುತವಾದ ಸ್ಟ್ರಾಂಗ್ ಪ್ಲಾಟ್ಫಾರ್ಮ್ ಮಾಡಬೇಕು. ಆ್ಯಂಡ್ ಇದರಿಂದ ಬರೀ ಕಮರ್ಷಿಯಲ್ ಥಾಟ್ಸ್ ಅಲ್ಲ, ಇದರಿಂದ ಸೋಷಿಯಲ್ ಕಾಸ್ ಕೂಡ ನಾವು ಅಚೀವ್ ಮಾಡಬೇಕು ಅಂತ ಹೇಳಿ ಶುರು ಮಾಡಿದಂಥ ಪ್ಲಾಟ್ಫಾರ್ಮ್ ಇದು. ಸೊ ಇವತ್ತು 2ನೇ ಆವೃತ್ತಿಗೆ ನಾವು ಕಾಲಿಟ್ಟಿದ್ದೀವಿ. 1ನೇ ಆವೃತ್ತಿ ನೀವೆಲ್ಲರೂ ನೋಡಿದಿರಿ, ಬಹಳ ಎಂಜಾಯ್ ಮಾಡಿದ್ದಾರೆ. ಆಗಲೂ ಕೂಡ 10 ಟೀಮ್ ಇತ್ತು, ಬಟ್ ಗೇಮ್ ಒಂದೇ ಇತ್ತು. ಅವಾಗ ಬರೀ ಇಂಡೋರ್ ಕ್ರಿಕೆಟ್ ಮಾತ್ರ ಆಡಿಸಿದ್ವಿ. ಈ ಸರಿ 12 ಬೇರೆ ಬೇರೆ ಗೇಮ್ಗಳಿದೆ. ಅದ್ರ ಜೊತೆ 2 ಅಡಿಷನಲ್ ಕಲ್ಚರಲ್ ಆಕ್ಟಿವಿಟಿ ಕೂಡ ಇದೆ. ಸೊ ಇದಿಷ್ಟನ್ನು ಇಟ್ಕೊಂಡು ಒಂದು ಒಳ್ಳೆ ಫಾರ್ಮ್ಯಾಟ್ನ ಮಾಡಿ ಈ ಸರಿ ಒಂದು ಸೋಷಿಯಲ್ ಕಾಸ್ನ, ಯಾಕಂದ್ರೆ ಲಾಸ್ಟ್ ಇಯರ್ ನಾವು ಕಾಲೇಜು ಮಕ್ಕಳನ್ನ ತರಬೇತಿ ಕೊಡಿಸಿ ರಂಗಭೂಮಿಯಿಂದ ಸಿನಿಮಾಗೆ ಅಥವಾ ಸೀರಿಯಲ್ಗೆ ಕರ್ಕೊಂಡ್ಬರುವಂತಹ ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿದ್ವಿ. ಅದಕ್ಕೋಸ್ಕರ ನಾವು ಇದರಿಂದ ಬಂದಂಥ ಹಣ ಆ್ಯಕ್ಚುಲಿ ಬಂದಿಲ್ಲ, ಆದರೂ ಕೈಯಿಂದ ಹಾಕಿ ನಾವು ಅದನ್ನು ಮಾಡಿದ್ವಿ, ಯಾಕಂದರೆ ಒಪ್ಕೊಂಡಿದ್ದೀವಿ ಅನ್ನೋ ಕಾರಣಕ್ಕೆ. ಈ ಸರಿ ಕೂಡ ಇದನ್ನು ಡ್ರಗ್ ಫ್ರೀ ಕರ್ನಾಟಕ ಅನ್ನುವಂಥ ಒಂದು ಅಭಿಯಾನಕ್ಕೆ ನಾವು ಕೈ ಜೋಡಿಸ್ತಾ ಇದ್ದೀವಿ. ಹಾಗೆ ಇತ್ತೀಚಿನ ಮಕ್ಕಳು, ಮೋಸ್ಟ್ಲಿ ಇಲ್ಲಿ ನಂತರ ಸ್ವಲ್ಪ ಗ್ರೇ ಹೇರ್ಸ್ ಬಂದಿರೋರ್ಗೆಲ್ರಿಗೂ ಗೊತ್ತಿರುತ್ತೆ, ನಾವು ಮನೆಯಿಂದ ಆಚೆ ಬಂದು ಕ್ರಿಕೆಟ್ ಆಡ್ತಿದ್ವಿ, ಲಗೋರಿ ಆಡ್ತಿದ್ವಿ, ಚೂಚಂಡ್ ಆಡ್ತಿದ್ವಿ. ಅಕ್ಕಪಕ್ಕದ ಮನೆಯವರು, ಹಿಂದ್ಗಡೆ ರೋಡವ್ರು ಎಲ್ಲರೂ ಯಾರು ಅಂತ ನಮಗೆ ಗೊತ್ತಿತ್ತು. ಆದರೆ ಇವತ್ತಿನ ಮಕ್ಕಳಿಗೆ, ಇನ್ಕ್ಲೂಡಿಂಗ್ ನನ್ನ ಮಕ್ಕಳು, ಅವ್ರಿಗೂ ಗೊತ್ತಿಲ್ಲ ಅಕ್ಕಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತ. ಯಾಕಂದ್ರೆ ಅವ್ರ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ, ಮೊಬೈಲ್ ಅಥವಾ ಟಿವಿಯಲ್ಲಿ ಗೇಮ್ ಆಡೋದು ಜಾಸ್ತಿ ಆಗಿದೆ. ಅದರಿಂದ ಹೊರಗೆ ಬಂದು ಒಬ್ರನ್ನೊಬ್ರು ಬೆರೆತು ಬೇರೆ ಮಕ್ಕಳ ಜೊತೆ ಬೆರೆತು ಆಟ ಆಡೋದನ್ನ ಕಲೀಲಿ, ಅವ್ರಿಗೂ ಸ್ವಲ್ಪ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಬರಲಿ ಅನ್ನೋ ಯೋಚನೆಯಲ್ಲಿ ಈ ಸರಿಯ QPL 2ನ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಬೇಸಿಕಲಿ ಇದೆಲ್ಲದನ್ನು ಹೇಳೋಕ್ಕಿಂತ ಮುಂಚೆ ನಾವು ಅದಕ್ಕೆ ಯಾವ ರೀತಿ ತಯಾರು ಮಾಡ್ಕೋತೀವಿ ಅನ್ನೋದು ಮುಖ್ಯ ಆಗುತ್ತೆ. ಆ್ಯಂಡ್ ಯಾಕೆ ಇದನ್ನ QPL ಮೂಲಕನೇ ಹೇಳಬೇಕು ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್. ಯಾಕಂದರೆ ನಾವು ಬೀಯಿಂಗ್ ಫೇಸ್, ರಮ್ಯಾ ಮೇಡಮ್ ಕರ್ಕೊಂಬಂದಾಗ ಅವರ ಮೂಲಕ ಒಂದಿಷ್ಟು ಮಕ್ಕಳಿಗೆ ಅಥವಾ ಒಂದಿಷ್ಟು ದೊಡ್ಡವರಿಗೆ ದಯವಿಟ್ಟು ಮೊಬೈಲಲ್ಲಿ ಆಟ ಆಡೋದನ್ನ ಕಡಿಮೆ ಮಾಡಿ ಅಥವಾ ಡ್ರಗ್ ಫ್ರೀ ಕರ್ನಾಟಕಕ್ಕೆ ಸಪೋರ್ಟ್ ಮಾಡಿ ಅಂದಾಗ ಮಾತ್ರ ಕೆಲವಷ್ಟು ಅಭಿಮಾನಿಗಳು, ಪ್ರೀತಿ ತೋರಿಸೋರು, ನಮ್ಮನ್ನ ಪ್ರೀತಿಯಿಂದ ಕಾಣೋರು ಎಲ್ಲರೂ ಮಾತುಗಳನ್ನ ಕೇಳ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದನ್ನ ಸೆಲೆಬ್ರಿಟೀಸ್ ಮೂಲಕ ಹೇಳುವಂತ ಒಂದು ಸಣ್ಣ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ಸೊ ಇದಕ್ಕೆ ಸಪೋರ್ಟ್ ಮಾಡಿರೋದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳು. ಮುಂದಿನ ಮಾತು ಖಂಡಿತ. ಥ್ಯಾಂಕ್ ಯು. ಫೇಸ್ ಟೈಮ್ ಹೆಚ್ಚಾಗ್ತಾ ಇರೋ ಈ ಒಂದು ಜಮಾನೆಗೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,